ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಕಂಪ್ಯೂಟರ್ ಬೇಸ್ಡ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, ವಿಚ್ ಕೀ ಸ್ಟಾರ್ಟ್ಸ್ ಅ ನ್ಯೂ ಲೈನ್? ವಿಚ್ ಕೀ ಸ್ಟಾರ್ಟ್ಸ್ ಅ ನ್ಯೂ ಲೈನ್? ಆಪ್ಷನ್ಸ್: ಸ್ಪೇಸ್ ಬಾರ್, ಎಂಟರ್, ಟ್ಯಾಬ್, ಎಸ್ಕೇಪ್. ಸ್ಪೇಸ್ ಬಾರ್, it gives space. Enter means that will move on to the next line. Tab means some maximized gap. Escape means go back. The answer is B. Answer is B, enter. I can see the answer now. Answer is B. Because enter andre that will go to the next line, andre new line. 12th question, which storage device has the largest capacity? Which storage device has the largest capacity? Option: CD, DVD, hard disk, floppy disk. ಯಾವುದು ಲಾರ್ಜೆಸ್ಟ್ ಕೆಪಾಸಿಟಿ ಹೊಂದಿರುತ್ತೆ? ಯಾವ ಡಿವೈಸು? ಸಿ ಡಿನ, ಡಿ ವಿ ಡಿನ, ಹಾರ್ಡ್ ಡಿಸ್ಕ, ಫ್ಲಾಫಿ ಡಿಸ್ಕ? ಸಿ ಡಿ ನವಡೇಸ್ ಯಾರು ಯೂಸ್ ಮಾಡ್ತಿಲ್ಲ, ಡಿ ವಿ ಡಿ ಕೂಡ. ಹಾರ್ಡ್ ಡಿಸ್ಕು ಯೂಸ್ ಮಾಡ್ತೀವಿ, ಆಮೇಲೆ ಫ್ಲಾಫಿ ಡಿಸ್ಕು ಕೂಡ. ಸೊ ಆನ್ಸರ್ ಈಸ್ ಹಾರ್ಡ್ ಡಿಸ್ಕ್. ಬಿಕಾಸ್ ನಮಗೆ ಟೆರಾಬೈಟ್ ವರ್ಗೂ ಕೂಡ ನಮಗೆ ಹಾರ್ಡ್ ಡಿಸ್ಕ್ ಸಿಗ್ತವೆ. ಅದಕ್ಕೆ ಅದು ಸ್ಟೋರೇಜಲ್ಲಿ ಲಾರ್ಜೆಸ್ಟ್ ಕೆಪಾಸಿಟಿ, ಅಂದರೆ ಹೆಚ್ಚಿಗೆ ಕೆಪಾಸಿಟಿ ಸ್ಟೋರೇಜ್ನ ನಾವು ಅದರಲ್ಲಿ ಇಡ್ಬೋದು ಅಂತ ಯೂಸ್ ಮಾಡೋದು ಹಾರ್ಡ್ ಡಿಸ್ಕ್ನ. ದ ಆನ್ಸರ್ ಈಸ್ ಸಿ, ಹಾರ್ಡ್ ಡಿಸ್ಕ್. ನೆಕ್ಸ್ಟ್ ಕ್ವೆಶನ್, 13th ಕ್ವೆಶನ್, ಇಂಟರ್ನೆಟ್ ಈಸ್ ಯೂಸ್ಡ್ ಫಾರ್ ಆಪ್ಷನ್ಸ್: ಕಮ್ಯುನಿಕೇಷನ್, ಇನ್ಫಾರ್ಮೇಷನ್, ಆನ್ಲೈನ್ ಲರ್ನಿಂಗ್. ಆಪ್ಷನ್ ಡಿ, ಆಲ್ ಆಫ್ ದ ಅಬೋವ್. ಎದಕ್ಕೆ ಯೂಸ್ ಮಾಡ್ತೀವಿ ಇಂಟರ್ನೆಟ್ಟು? ಕಮ್ಯುನಿಕೇಷನ್, ಎಕ್ಸಾಕ್ಟ್ಲಿ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಇವೆಲ್ಲದಕ್ಕೂ ಇಂಟರ್ನೆಟ್ ಬೇಕೇ ಬೇಕು. ಇನ್ಫಾರ್ಮೇಷನ್ನು ಕೂಡ ನಾವು ಕಲೆಕ್ಟ್ ಮಾಡ್ತೀವಿ ಇಂಟರ್ನೆಟ್ಟಿಂದ. ಸೊ ನಾವು ಇಂಟರ್ನೆಟ್ಟಿಂದ ಆನ್ಲೈನ್ ಕೂಡ ನಾವು ಲರ್ನ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಆನ್ಸರ್ ಈಸ್ ಡಿ, ಆಲ್ ಆಫ್ ದ ಅಬೋವ್. ಅಂಡರ್ಸ್ಟುಡ್? ನೆಕ್ಸ್ಟ್ 14th ಕ್ವೆಶನ್. 13th we finished. 14th question, which browser is used to access websites? So which browser is used to access websites? ವೆಬ್ಸೈಟ್ಸಲ್ಲಿ ಯಾವ್ದು ನಾವು ಬ್ರೌಸ್ ಮಾಡೋದು ಯೂಶ್ವಲ್ ಆಗಿ? ಗೂಗಲ್ ಕ್ರೋಮ್, MS ವರ್ಡ್, ಪೇಂಟ್, ಎಕ್ಸೆಲ್. ಬ್ರೌಸ್ ಮಾಡೋದು MS ವರ್ಡು, ದಟ್ ಈಸ್ ಇನ್ಸ್ಟಾಲ್ಡ್ ಆ್ಯಪ್, software or app. Paint also and Excel also. These three are inbuilt with the softwares, but what they said, browser is used to access websites. That answer is option A. As I said, the option is Google Chrome. ಗೂಗಲ್ ಕ್ರೋಮಲ್ಲೇ ನಾವು ಎಲ್ಲ ವೆಬ್ಸೈಟ್ನ ಚೆಕ್ ಮಾಡೋದು. ಓಕೆ, ದ ಸಿಂಬಲ್ ಆಫ್ ಗೂಗಲ್ ಕ್ರೋಮ್, ಹ್ಯಾವ್ ಯು ಅಬ್ಸರ್ವ್ಡ್? ಓಕೆ, ದ ಆನ್ಸರ್ ಈಸ್ ಗೂಗಲ್ ಕ್ರೋಮ್. ನೆಕ್ಸ್ಟ್ ಕ್ವೆಶನ್, 15th ಕ್ವೆಶನ್, ವಿಚ್ ಸಿಂಬಲ್ ಈಸ್ commonly found in an email address? ಕಾಮನ್ ಆಗಿ ಇಮೇಲ್ ಅಡ್ರೆಸ್ಸಲ್ಲಿ ಏನು ಸಿಂಬಲ್ ಕಾಮನ್ ಇರುತ್ತೆ? ಹ್ಯಾಶ್ ಇರುತ್ತಾ, @ ಇರುತ್ತಾ, ಸಿ ಆಪ್ಷನ್ನ, ಅಥವಾ ಪರ್ಸಂಟೇಜ್ ಇರುತ್ತಾ? ಮೇ ಬಿ ಇದು ಡಾಲರ್ ಸಿಂಬಲ್ ಅನಿಸುತ್ತೆ. ಸಿ ಆಪ್ಷನ್ನು. ನನಗೂ ಅಷ್ಟು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ, ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಸಿ ಆಪ್ಷನ್ನ ಏನಂತ ಕರೀತಾರೆ ಅಂತ. ಓಕೆ, ದ ಆನ್ಸರ್ ಈಸ್ ಹ್ಯಾಶು ಅಲ್ಲ, ಸಿ ಆಪ್ಷನ್ನು ಅಲ್ಲ, ಪರ್ಸೆಂಟೇಜು ಅಲ್ಲ. ದ ಆನ್ಸರ್ ಈಸ್ ಎಟ್. ದಿಸ್ ಇಸ್ ವೆರಿ ಕಾಮನ್. ಓಕೆ, ನೆಕ್ಸ್ಟ್ ಕ್ವೆಶನ್, 16th ಕ್ವೆಶನ್. ಶಾರ್ಟ್ಕಟ್ ಕೀ ಟು ಕಾಪಿ. ಶಾರ್ಟ್ಕಟ್ ಕೀ ಟು ಕಾಪಿ. ಕಾಪಿ ಮಾಡೋಕ್ಕೆ ಏನು ಶಾರ್ಟ್ಕಟ್ ಯೂಸ್ ಮಾಡ್ತೀವಿ? ಕಂಟ್ರೋಲ್ ಎಕ್ಸ್ ಅಂದರೆ ಕಟ್ ಮಾಡ್ತೀವಿ. ಕಂಟ್ರೋಲ್ ವಿ ಅಂದರೆ ಪೇಸ್ಟ್. ಓಕೆ, ಹಾಗೆ ಕಂಟ್ರೋಲ್ ಸಿ ಅಂದರೆ ಕಾಪಿ. ಓಕೆ, ದ ಆಪ್ಷನ್ ಈಸ್ ಬಿ, ಕಂಟ್ರೋಲ್ ಸಿ ಫಾರ್ ಕಾಪಿ. ಶಾರ್ಟ್ಕಟ್ ಕೀ ಫಾರ್ ಕಾಪಿ. ಓಕೆ, ನೆಕ್ಸ್ಟ್ ಶಾರ್ಟ್ಕಟ್ ಕೀ ಟು ಪೇಸ್ಟ್. ಆ್ಯಸ್ ಎ ಸೆಡ್, ಈ ಬಿಫೋರ್ ಕ್ವೆಶನಲ್ಲಿ ಹೇಳ್ದಲ್ಲ, ಯಾವುದು ಆನ್ಸರು? ಕಂಟ್ರೋಲ್ ಪ್ಲಸ್ ವಿ ಇಸ್ ದ ಆನ್ಸರ್. ಕಂಟ್ರೋಲ್ ಸಿ ಅಂದರೆ ಕಾಪಿ, ಕಂಟ್ರೋಲ್ ಎಕ್ಸ್ ಅಂದರೆ ಕಟ್, ಕಂಟ್ರೋಲ್ ಪಿ ಅಂದರೆ okay, understood. The answer for shortcut key to paste is control V. Option A. 18th question. Which of the following is antivirus software? Which of the following is antivirus software ಅಂತ ಕೇಳಿದ್ದಾರೆ. ಆಪ್ಷನ್ ಕ್ವಿಕ್ ಹೀಲ್, ಎಕ್ಸೆಲ್, ಪೇಂಟ್, ನೋಟ್ಪ್ಯಾಡ್. ಎಕ್ಸೆಲ್, ಪೇಂಟ್, ನೋಟ್ಪ್ಯಾಡ್, these all are not an antivirus softwares. These are just softwares which we can use for study purpose, business purpose, etc. Okay, so the answer is ಕ್ವಿಕ್ ಹೀಲ್. ನೋಡೋಣವಾ? ಓಕೆ, ದ ಆನ್ಸರ್ ಈಸ್ ಕ್ವಿಕ್ ಹೀಲ್. ಕರೆಕ್ಟ್ ಇದೆ. ಕ್ವಿಕ್ ಹೀಲ್ ಅನ್ನೋದು ಆ್ಯಂಟಿವೈರಸ್ ಸಾಫ್ಟ್ವೇರ್. ಅದು ಅಂದರೆ ನಮ್ಮ ಪಿ ಸಿಲಿ ಏನೇ ವೈರಸ್ ಇದ್ದರೂ ಕೂಡ ಅದಕ್ಕೆ ಆ್ಯಂಟಿವೈರಸ್ ಸಾಫ್ಟ್ವೇರ್ಸ್ ಅಂತ ಇನ್ಸ್ಟಾಲ್ ಮಾಡ್ಕೊತೀವಿ. ಅದಕ್ಕೋಸ್ಕರ ಯೂಸ್ ಮಾಡೋದು ಕ್ವಿಕ್ ಹೀಲ್ ಆ್ಯಂಟಿವೈರಸ್ ಸಾಫ್ಟ್ವೇರ್. ಅದು ಒಂದು ಕೂಡ ಸಾಫ್ಟ್ವೇರ್. ಓಕೆ, 19th ಕ್ವೆಶನ್. ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಈಸ್. ಯಾವುದು? ಮಾನಿಟರ್, ಸಿ ಪಿ ಯು, ಮೌಸ ಅವ್ರ ಕೀಬೋರ್ಡ? ಸೊ ಮಾನಿಟರ್ ಅಂದರೆ ಜಸ್ಟ್ ಸ್ಕ್ರೀನ್. ಸಿ ಪಿ ಯು ಅಂದರೆ ಆ ಸ್ಕ್ರೀನ್ ಪಕ್ಕ ಇರೋ ಒಂದು ಸ್ಮಾಲ್ ಡಿವೈಸ್. ಮೌಸ್ ಅಂದರೆ ಆ್ಯಸ್ ಇಟ್ ಈಸ್, ನೀವು ನೋಡಿದ್ದೀರ, ಕರ್ಸರ್ ಮೂವ್ ಮಾಡೋಕ್ಕೆ. So obviously the brain of the computer is CPU because ಸಣ್ಣ ಸೈಡಲ್ಲಿರೋ ಬಾಕ್ಸಲ್ಲೇ ಕೂಡ ಎಲ್ಲ ಇರುತ್ತೆ. ಓಕೆ, ಬಿಕಾಸ್ ಮಾನಿಟರಲ್ಲಿ ಏನೂ ಇರಲ್ಲ, ಜಸ್ಟ್ ದಟ್ ಈಸ್ ದ ಡಿಸ್ಪ್ಲೇ. ಮೌಸ್ ಕೂಡ ಜಸ್ಟ್ ಫಾರ್ ಕರ್ಸರ್ ಮೂಮೆಂಟ್. So the option is B, CPU. Keyboard, that is also input. Okay, so the answer is CPU. Next question, last question in this video, 20th question. WWW stands for World Wide Web, World Web Window, Wide World Web, Web World Wide. Obviously the answer for WWW is World Wide Web. So the answer is option A, World Wide Web. ಓಕೆ, ಇಂದಿನ ವಿಡಿಯೋದಲ್ಲಿ 10 ಕ್ವೆಶನ್ಸನ್ನು ನೋಡಿದಿರಿ. ಕಂಟಿನ್ಯೂಷನ್ ಇರುತ್ತೆ ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋಕ್ಕೆ. ನೀವು ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋಸ್ಗೆ ನೋಡ್ತಾ ಹೋಗಿ, ಆವಾಗ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ಸು ನಿಮಗೆ ಸಿಗ್ತಾ ಹೋಗ್ತವೆ. ಓಕೆ,
ಐ ಥಿಂಕ್ ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ ಆಗಿದೆ ಅನ್ಕೊತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು. ಮೇಕ್ ಅ ಯೂಸ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್.